ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಸೂರ್ಯಪ್ರಕಾಶ್ ರಾವ್ಗೆ ಸ್ವಲ್ಪ ಕಾಲು ನೋವಾಗ್ಬಿಟ್ಟಿದೆ, ಅಂದರೆ ಉಳುಕ್ದಂಗಾಗಿದೆ. ಅದಕ್ಕೆ ಕೃಷ್ಣ ಅದರದ್ದು ಪಾಯಿಂಟಸ್ ಮಾಡಿಬಿಟ್ಟು ಚೆನ್ನಾಗಿ ಥೆರಪಿ ಮಾಡ್ತಾಯಿದ್ದಾನೆ, ಎಣ್ಣೆ ಹಚ್ಚಿ ಹಚ್ಚಿ ಹಚ್ಚಿ. ಅದಕ್ಕೆ ಅವ್ರ ಮನೇಲಿರೋ ಅಂಥ ಹುಡುಗಿ ಬಂದು, ನಾನು ಕಾಲೇಜ್ ಡೇಸಲ್ಲಿ ಕಲ್ತಿದ್ದೀನಿ, ನಾನು ಮಸಾಜ್ ಮಾಡಿ ಅದನ್ನು ಪ್ರೆಷರ್ ಪಾಯಿಂಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನನಗೆ ಗೊತ್ತು ಮಾಡೋಕ್ಕೆ, ಅವ್ರ ಮಗ ನಾನು ಮಾಡ್ತೀನಿ, ನೀವು ಹೋಗು, ನಿನ್ನ ಪಾಡಿಗೆ ನೀನು ಏನೋ ಮಾಡ್ಕೊ ಹೋಗಿ ಅಂತ. ಅದು ಯಶೋದೆಗೂ ಇಷ್ಟ ಆಗುತ್ತೆ, ಕೃಷ್ಣ ಮಾಡ್ತಿರೋದು ವಿನಯ್ಗೂ ಇಷ್ಟ ಆಗುತ್ತೆ. ಅವರಿಬ್ಬರು ನೋಡ್ತಾ ನಿಂತಿರ್ತಾರೆ. ಅಷ್ಟೊತ್ತಿಗೆ ಇವಳು ಬಂದು ಹಂಗೆ ಅಂದಾಗ ಕೃಷ್ಣಗೆ ಸಿಟ್ಟು ಬಂದಂಗೆ ಆಗುತ್ತೆ. ಆಯಿತು, ನಾನು ಮಾಡ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ, ನಿಮ್ಮ ಕೆಲಸ ನೀವು ಮಾಡ್ಕೊ ಹೋಗಿ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲ, ನನಗೆ ಬರುತ್ತೆ, ನಾನು ಮಾಡ್ತೀನಿ ಅಂತ ಹುಡುಗಿ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ, ನಮ್ಮ ಅಪ್ಪನ ಕಾಲು ನಾನು ಮಾಡ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ, ನೀವು ಹೋಗಿ ಅಂತ. ಆಮೇಲೆ ಅವ್ರ ಅತ್ತೆಗೆ ಕಣ್ಣಿಂಗಂತಾನೆ ಕರ್ಕೊಂಡೋಗು ಅಂತ. ಆಗ ಅವಳು, ಬನ್ನಿ ಬಾಬಾ, ಅಲ್ಲಿ ಒಳಗಡೆ ಒಂದು ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ, ಮಾಡೋಣಂತೆ ಬಾ ಅಂತೇಳಿ ಕೈ ಹಿಡ್ದು ಎಳ್ಕೊಂಡು ಹೋಗ್ತಾಳೆ. ವಿನಯ್ ನನಗೂ ಕೆಲಸ ಇದೆ ಅಂತ ಅವನು ಹೋಗ್ತಾನೆ. ಇವನು ಕೃಷ್ಣ ಮಾತ್ರ ಅವ್ರ ಅಪ್ಪಂಗೆ ಪಾದಕ್ಕೆಲ್ಲ ಕಾಲಿಗೆಲ್ಲ ಎಣ್ಣೆ ಹಚ್ಚಿ, ಪ್ರೆಷರ್ ಪಾಯಿಂಟಿಗೆಲ್ಲ ಎಣ್ಣೆ ಹಚ್ಚಿ 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 ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಒಳ್ಳೆ ನಿದ್ದೆ ಬರೆಸ್ತಾನೆ. ಅವನು ನಿದ್ದೆ ಮಾಡ್ತಿರ್ತಾನೆ ಅವರಪ್ಪ. ಆವಾಗ ಕೃಷ್ಣ ಕೂಡ ಕಾಲತ್ರನೇ ಹಂಗೆ ಮಲಗಿರ್ತಾನೆ. ಮಲಗಿದ್ದಾಗ ಬೆಳಗ್ಗೆ ಎದ್ದು ಎಚ್ಚರಾಗಿ ನೋಡ್ತಾನೆ, ಅವನು ಇನ್ನೂ ನಿದ್ದೆಲೇ ಇರ್ತಾನೆ. ಆವಾಗ ತುಂಬ ಖುಷಿ ಅನಿಸುತ್ತೆ. ಆವಾಗ ತಲೆ ಸವರಿ ಆಶೀರ್ವಾದ ಮಾಡೋಕ್ಕೆ ಹೋಗ್ತಾನೆ. ಈ ಕಡೆ ರುಕ್ಕು ಅಂದರೆ ರುಕ್ಕು ತಂಗಿ ಕೃಷ್ಣನ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳ್ತಾ ಇರ್ತಾಳೆ. ಅದನ್ನು ಅವ್ರ ಅಮ್ಮ ಕೂಡ ಒಪ್ಪಲ್ಲ. ಅವನು ಅಷ್ಟು ಕೆಟ್ಟವನು, ನಮ್ಮ ಮಗನ ಈ ಥರ ಮಾಡಿಬಿಟ್ಟ ಅವನು ಅಂತ, ಈ ಥರ ಬ್ಯಾಡ್ ಒಪಿನಿಯನ್ನೇ ಅವನ ಬಗ್ಗೆ ಇದೆ. ರುಕ್ಕುಗೂ ಆ ಥರ ಬ್ಯಾಡ್ ಒಪಿನಿಯನ್ ಇಲ್ಲ, ರುಕ್ಕು ತಂಗಿಗೂ ಬ್ಯಾಡ್ ಒಪಿನಿಯನ್ ಇಲ್ಲ. ಆದರೆ ರುಕ್ಕು ಹಕ್ಕಿಗೆ, ಕಲ್ಯಾಣಿಗೆ ಬ್ಯಾಡ್ ಒಪಿನಿಯನ್ ಇದೆ ಪ್ರತಿಯೊಂದು ವಿಷಯದಲ್ಲೂ. ಇವರಿಬ್ಬರು ಅಣ್ಣ ತಮ್ಮನ ಮಾತು ಕೇಳಿ ಹುಡುಗಿ ತುಂಬ ಇಂಪ್ರೆಸ್ ಆಗುತ್ತೆ. ತುಂಬಾ ಬ್ಯಾಡ್ ಒಪಿನಿಯನ್ ಯಾವುದೂ ಇರಲ್ಲ, ಒಳ್ಳೆ ಒಪಿನಿಯನ್ನೇ ಇಟ್ಕೊಂಡಿರ್ತಾಳೆ. ಕಲ್ಯಾಣಿ ಬೈದಿರ್ತಾಳೆ ರುಕ್ಕುಗೆ. ಆ ಬೇಜಾರದಲ್ಲಿ ಬಂದು ಕೂತಿರ್ತಾಳೆ. ಏನೋ ಒಂದು ಪ್ರೆಸೆಂಟ್ ಕೊಟ್ಟು ಹೋಗಿದ್ದಾನೆ, ಅಂದರೆ ಲೈಟು, ಮನೆ ರೂಮ್ ತುಂಬ ಸ್ಟಾರ್ಸು ಆ ಥರ ಬರೋ ಅಂಥ ಲೈಟನ್ನು ಕೊಟ್ಟು ಹೋಗಿರ್ತಾನೆ. ಆ ಲೈಟನ್ನು ನೋಡಿಕೊಂಡು ಕೂತಿರ್ತಾಳೆ. ಯಾಕೆ ಅವನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾಳೆ ನಮ್ಮಕ್ಕ, ಏನಾಗಿದೆ ನಮ್ಮ ಅಕ್ಕಂಗೆ ಅಂತ ಹೀಗೆಲ್ಲ ಥಿಂಕಿಂಗ್ ಮಾಡ್ತಾ ಇರ್ತಾಳೆ. ಆ ಲೈಟನ್ನು ತೆಗೆದು ನೋಡಿ, ಅದನ್ನೆಲ್ಲ ಗೋಡೆಗೆಲ್ಲ ಬಿಟ್ಟು, ಅದ್ರದ್ದು ಅಂದ ಚಂದ ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ, ಅದನ್ನು ನೋಡ್ತಾ ಇರ್ತಾಳೆ. ಆವಾಗ ರುಕ್ಕುಗೆ ಆ ಲೈಟ್ಸ್ ಎಲ್ಲ ನೋಡಿದಾಗ, ನಕ್ಷತ್ರಗಳು ಆ ಥರ ಎಲ್ಲ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಬೇಜಾರಾಗಿರುವಾಗ ಈ ರೀತಿದೆಲ್ಲ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಅದನ್ನು ನೋಡ್ತಾ ಇರ್ತಾಳೆ, ತುಂಬ ಖುಷಿಯಾಗುತ್ತೆ. ಆವಾಗ ಈ ತಂಗಿ ಅವರಮ್ಮ ಮತ್ತು ಅವ್ರದ್ದೆಲ್ಲ ಒಂದು ಫೋಟೋ ಕೂಡ ಇರುತ್ತೆ, ಫ್ಯಾಮಿಲಿ ಫೋಟೋ. ಆ ಫೋಟೋನ ನೋಡಿ, ಅದನ್ನೆಲ್ಲ ನೋಡಿ ಖುಷಿ ಪಡೋದು. ಆ ಫೋಟೋ ದೊಡ್ಡ ಫ್ರೇಮ್ ಹಾಕ್ಸಿಟ್ಟಿದ್ದಾರೆ, ಅದನ್ನೆಲ್ಲ ನೋಡಿ ಖುಷಿ ಪಡೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿದೆ. ಅದು ನೋಡೋಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅದಕ್ಕೆ ಆ ಥರ ಅಮ್ಮಂಗೆ ಅಕ್ಕಂಗೆ ಎಲ್ಲರಿಗೂ ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇರೋದ್ರಿಂದ ಪ್ರತಿಯೊಂದು ವಿಷಯದಲ್ಲೂ ಅಮ್ಮ ನನ್ನ ಮಗನ ಈ ಥರ ಮಾಡಿಬಿಟ್ರು ಅಂತ ಕೊರಗ್ತಾ ಇರ್ತಾಳಲ್ವ. ಅದಕ್ಕೆ ರುಕ್ಕುಗೆ ಕೃಷ್ಣ ತಪ್ಪು ಮಾಡಿರಲ್ಲ ಅಂತ ಆಗಿದೆ. ಆದರೆ ಕಲ್ಯಾಣಿಗಂತೂ ದ್ವೇಷ ಉಕ್ಕಿ ಬರ್ತಾ ಇದೆ. ಕೃಷ್ಣನೇ ಕೊಲೆ ಮಾಡಿರೋದಂತೂ ಆ್ಯಕ್ಚುಲಿ ಅಲ್ಲಿ ಮಾಡಿದ್ದು ವಿನಯ್ ಅಂತ ಕಾಣುತ್ತೆ. ಪಾಪ ಕೃಷ್ಣ ಎಲ್ಲದಕ್ಕೂ ತಲೆ ಕೊಡೋದ್ರಿಂದ, ನೀನೇನು ಬೇಜಾರು ಮಾಡ್ಕೊಬೇಡ ಕಣೋ, ನಾನೇ ಹೇಳ್ಕೊಳ್ತೀನಿ ಅಂತೆಲ್ಲ ಸಮಾಧಾನ ಮಾಡಿರ್ತಾನೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಅದನ್ನು ಕರೆಕ್ಟಾಗಿ ಯಾರಿಗೂ ಗೊತ್ತೇ ಇರಲ್ಲ, ಯಾರಿಗೆ ಏನು ಮಾಡಿದ್ರು ಅಂತೇಳಿ. ಈ ಕಡೆ ಸೂರ್ಯಪ್ರಕಾಶ್ ರಾವ್ ಅವರು ಬೆಳಗ್ಗೆ ಎದ್ದು ಆರಾಮ್ ನಿದ್ದೆ ಮಾಡಿರ್ತಾರೆ. ಬೆಳಗ್ಗೆ ಎದ್ದು ನೋಡ್ತಾನೆ, ಮಗ ಇನ್ನೂ ಕಾಲತ್ರನೇ ಹಾಗೆ ಮಲಗಿರೋದನ್ನು ನೋಡಿಬಿಟ್ಟು ಹಾಗೆ ಎದ್ದು ಕೂತ್ಕೊಂಡು, ಅಯ್ಯೋ ಪಾಪ ಎಷ್ಟು ರಾತ್ರಿಯೆಲ್ಲ ಹೀಗೆ ಮಾಡಿದಾನಲ್ಲ ಅಂಥೇಳಿ
ತಲೆ ಸವರೋದು ಎದ್ದು ಕೂತ್ಕೊಂಡು. ಆವಾಗ ಅವನಿಗೆ ಎಚ್ಚರ ಆಗಿರಲ್ಲ, ಅವ್ನು ನಿದ್ದೆ ಮಾಡ್ತಾ ಇರ್ತಾನೆ ಹಾಗೆ ಮಲ್ಕೊಂಡು. ಆವಾಗ ಯಶೋದೆ ನೋಡಿ ಅಷ್ಟೂರದಲ್ಲಿ ಅಪ್ಪ ಹಿಂಗೆ ಇರಲಿ ಜೀವನ ಪೂರ್ತಿ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗೆದು ನೆಟ್ಗೆ ಮರಿತಾಳೆ. ಅದು ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ವಿಷಯ ಆಗಿರುತ್ತೆ. ಹಾಗಾಗಿ ಕೃಷ್ಣನ ಮೇಲೆ ಬೆಟ್ಟದಷ್ಟು ಆಸೆ ಯಶೋದೆಗೆ. ಅಂದರೆ ಅಷ್ಟಿಷ್ಟು ಆಸೆ ಇಲ್ಲ, ತಾಯಿ ಇಲ್ಲದ ಮಕ್ಕಳು ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿಯಿಂದ ಸಾಕಿರ್ತಾಳೆ. ಕಲ್ಯಾಣಿ ಮಾತ್ರ ಪ್ರತಿ ವಿಷಯದಲ್ಲೂ ವಿಷ ಕಾರ್ತಾನೇ ಇರ್ತಾಳೆ. ಅದು ಯಾರಿಗೋ ಫೋನ್ ಮಾಡ್ಕೊತಾಳೆ, ಅದೇನೋ ಹೇಳ್ತಾಳೆ, ಅದೇನೋ ಮನೆಯೊಳ ಕೆಲಸ ಮಾಡ್ತಾಳೆ. ಈ ಥರ ಅವಳು ಸರಿಯಾಗಿ ಈ ಕಡೆ ಇವ್ರ ಕಡೆ ಬರೋದೇ ಇಲ್ಲ. ಅಂದರೆ ಇದು ನನ್ನ ಮನೆ ಅಂತ ಇಲ್ಲವೇ ಇಲ್ಲ, ಯಾರ್ದೋ ಮನೇಲಿ ನಾನು ಬಂದಿದ್ದೀನಿ ಅನ್ನಂಗೆ ಅವಳು ಮಾಡ್ತಾಯಿರ್ತಾಳೆ. ಯಶೋದೆ ಎಷ್ಟೋ ಸಲ ಕೇಳಿರ್ತಾಳೆ, ಏನಕ್ಕೆ ನೀನು ಹಿಂಗೆಲ್ಲ ಮಾಡ್ತೀಯಾ ಅಂತೇಳ್ಬಿಟ್ಟು. ನನ್ನ ಕೆಲಸ ನಾನು ಮಾಡ್ತೀನಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನನಗೂ ನಿಮಗೂ ಏನು ಅಂತ ಕೇಳಿರ್ತಾಳೆ. ಅದಕ್ಕೆ ಅವಳಿಗೆ ಬೇಜಾರಾಗಿರುತ್ತೆ. ಈ ಕಡೆ ಸೂರ್ಯಪ್ರಕಾಶ್ ರಾವ್ ಅವರು ಭಾಳ ಇಷ್ಟಪಟ್ಟು ಮಾಡುವಂಥ ಮಗನಿಗೆ ಯಾವುದೇ ಕೆಲಸ ಮಾಡಿದ್ರೂ ಹೊಗಳೋ ರೀತಿ ಇಲ್ಲ. ಅದು ಹೊಗಳಿಕೆ ಇಲ್ದ್ರೂ ಅವನಿಗೆ ಬೈತಾನೆ ಇರ್ತಾನೆ. ಹಾಗಾಗಿ ಮಗ ನಮ್ಮಪ್ಪ ಅಲ್ವಾ ಅಂತ ಸುಮ್ಮನಾಗ್ತಾನೆ ಇರ್ತಾನೆ. ಅವ್ರ ಮನೆ ಅವನದೇ ಸಂಸ್ಥೆ, ಅವನದೇ ಮನೆ, ಅವನಿಗೆ ಕದಿಯ ಅಂತ ಭ್ರಮೆಯೇ ಇರಲ್ಲ. ಅವನೇನೇನೋ ಕದ್ದ ಅಂತೇಳಿ ಸೊಸೆ ಅವನ ಮೇಲೆ ಹೇಳಿ ಅವನು ಅದ್ರ ಮೇಲೆ ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆಲ್ಲ ಹೋಗ್ಬಿಟ್ಟಿರ್ತಾರೆ. ಅದೆಲ್ಲ ನೆನ್ಕೊಂಡು ಇವಾಗ ಅವನಿಗೆ ಬೇಜಾರಾಗ್ತಿದೆ. ಎಷ್ಟು ಒಳ್ಳೆ ಹುಡುಗ, ನಾನು ಹಿಂಗೆಲ್ಲ ಇವನ ಬಗ್ಗೆ ಮಾತಾಡ್ಬಿಟ್ನಲ್ಲ ಅಂತೇಳ್ಬಿಟ್ಟು ಸೂರ್ಯಪ್ರಕಾಶ್ ರಾವ್ ತುಂಬ ಬೇಜಾರು ಮಾಡಿಕೊಂಡು ಮಗನ ತಲೆ ಸವರ್ತಾ ಇರ್ತಾನೆ. ಅದನ್ನು ನೋಡಿ ಯಶೋದೆಗೆ ತುಂಬ ಖುಷಿ ಆಗುತ್ತೆ. ತುಂಬ ಅಂದರೆ ತುಂಬ ಖುಷಿ. ಅಯ್ಯೋ ಸಾರ್ಥಕ ಆಯಿತು ಇವತ್ತಿಗೆ ಅನ್ನಂಗೆ ಖುಷಿ ಪಡ್ತಾ ಇರ್ತಾಳೆ. ತುಂಬ ಇಷ್ಟಪಡುವಂಥ ಕೃಷ್ಣನ ಈ ಥರ ಹೇಳ್ತಿದ್ದಾರಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.